जय श्री गुरुदेव। श्रीचुंच शैलदामाय चिदचिद्रूपधारिणे चिंत्योप्यचिंत्यहाराय भैरवेशाय मंगलम्। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै ಶ್ರೀಗುರವೇ ನಮಃ। ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ಅನಂತ ಪ್ರಣಾಮ ಅರ್ಪಿಸುತ್ತಾ, ಪ್ರಸ್ತುತ ಶ್ರೀಗಳಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರನ್ನು ಕೂಡ ನೆನೆಯುತ್ತಾ, ಸನಕ ಸನದಾದ ಋಷಿ ಪರಂಪರೆಗೆ ನಮಿಸಿ ಭಾರತ ಮಾತೆಗೆ ವಂದಿಸುತ್ತಾ, ನಮ್ಮ ಭಾರತ ಭೂಮಿ ಅನೇಕ ಸಂತರನ್ನ ಋಷಿಮುನಿಗಳನ್ನು ಕೊಟ್ಟಂಥ ನಮ್ಮ ದೇಶ ಈ ಭೂಮಿ. ಇದು ಪವಿತ್ರವಾದ ಭೂಮಿ. ಆ ಪವಿತ್ರ ನೆಲೆಯಲ್ಲಿ ಅನೇಕ ಋಷಿಗಳು ಸಂತರು ತಮ್ಮದೇ ಆದ ಅನುಭವವನ್ನು, ತ್ಯಾಗವನ್ನು, ತಪಸ್ಸನ್ನು ಮಾಡಿ ನಮಗೆ ಮುಂದಿನ ನಮ್ಮ ಎಲ್ಲ ಜೀವಕೋಟಿಗೂ ಆಧ್ಯಾತ್ಮಿಕದ ಒಂದು ತಿರುಳನ್ನು ನಮಗೆ ಕೊಟ್ಟಿದ್ದಾರೆ. ಅಂತಹ ಆಧ್ಯಾತ್ಮಿಕ ಜೀವಿ ಯಾರು ಸಂತರಿದ್ದಾರೆ, ಋಷಿಗಳಿದ್ದಾರೆ, ಅವರು ಕೊಟ್ಟಂಥ ಏನು ಅಮೃತ ಅವೇ ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು. ಅನೇಕ ಋಷಿಮುನಿಗಳು ತಾವು ತಪಸ್ಸನ್ನು ಮಾಡಿ ಅವರ ಅನುಭವವನ್ನು ಪಡೆದು ನಮಗೆ ಕೊಟ್ಟಂಥದ್ದನ್ನು, ಆ ಉಪನಿಷತ್ತನ್ನು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅಂಥ ದಿನಮಾನಗಳಲ್ಲಿ ನಮಗೆ ಉದಿಸಿ ಬಂದವರು ಕೃಷ್ಣದ್ವೈಪಾಯನರು. ಪರಾಶರ ಪುತ್ರರಾಗಿ ಕೃಷ್ಣದ್ವೈಪಾಯನರು ಈ ಭಾರತ ಭೂಮಿಯಲ್ಲಿ ಜನಿಸಿ, ಅದರೊಳಗೆ ಯಮುನಾ ನದಿಯ ತಟದಲ್ಲಿ ಜನಿಸಿದಂಥ ಆ ಕೃಷ್ಣಪ್ಪ ದ್ವೈಪಾಯನರು ಮುಂದಿನ ದಿನಗಳಲ್ಲಿ ಅವರು ಋಷಿಗಳು ಕೊಟ್ಟಂಥ ಉಪನಿಷತ್ತನ್ನು ಜನ ಸಾಮಾನ್ಯರಿಗೂ ಅರ್ಥವಾಗುವಂತೆ ಆಧ್ಯಾತ್ಮಿಕ ಜ್ಞಾನವನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಅದನ್ನು, ಆ ಉಪನಿಷತ್ತುಗಳನ್ನು, ನಮಗೆ ವೇದಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ವೇದಗಳನ್ನು ಒಟ್ಟುಗೂಡಿಸಿ ಅವನ್ನು 4 ವಿಭಾಗವಾಗಿ ಮಾಡ್ತಾರೆ. 4 ವಿಭಾಗವಾಗಿ ಮಾಡಿ ಅದರಲ್ಲಿ ಆಧ್ಯಾತ್ಮಿಕತೆಯ ಇರುವಂಥ ಸಾರವನ್ನು ತೆಗೆದುಕೊಂಡು ಉಪನಿಷತ್ತನಾಗಿ ನಮಗೆ ಕೊಡ್ತಾರೆ. ಉಪನಿಷತ್ತು, ಬ್ರಹ್ಮ ಸೂತ್ರಗಳು, ಹೀಗೆ ಅವನ್ನು ಕೊಟ್ಟು ಮನುಷ್ಯ ತನ್ನ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳಿಕ್ಕೆ ಹೇಗೆ ಸಾಧನೆ ಮಾಡಬೇಕು, ಹೇಗೆ ತನ್ನ ಅಂತರಾತ್ಮವನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ಬೋಧನೆ ಮಾಡ್ತಾರೆ ವ್ಯಾಸ ಮಹರ್ಷಿಗಳು. ಅಂತಹ ಮಹರ್ಷಿಗಳನ್ನು ನಾವು ನೆನೆದು ಆಧ್ಯಾತ್ಮಕ್ಕೆ ನೆಲೆಯಾಗಿರುವಂಥ ಈ ಭಾರತ ಭೂಮಿಯಲ್ಲಿ ಹುಟ್ಟಿದಂಥ ಅನೇಕ ಮಹಾತ್ಮರಿದ್ದಾರೆ, ಅನೇಕ ಗುರುಗಳಿದ್ದಾರೆ. ಅವರೆಲ್ಲರನ್ನ ಸ್ಮರಿಸುವಂಥ ದಿವಸ ಈ ವ್ಯಾಸ ಪೌರ್ಣಮಿ. ವೇದಗಳನ್ನು ವಿಭಾಗ ಮಾಡೋದ್ರಿಂದ ಅದಕ್ಕೆ ವ್ಯಾಸ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ವಿಭಾಗ ಅನ್ನೋದಕ್ಕೆ, ಅದಕ್ಕೆ ಆ ವಿಭಾಗ ಮಾಡೋದ್ರಿಂದ ಅವರಿಗೆ ವ್ಯಾಸ ಋಷಿಗಳು ಅಂತ ಬರ್ತದೆ. ಕೃಷ್ಣದ್ವೈಪಾಯನರು ಹೋಗಿ ವ್ಯಾಸ ಋಷಿಗಳಾಗ್ತಾರೆ, ವ್ಯಾಸ ಮಹರ್ಷಿಗಳಾಗ್ತಾರೆ. ಅಂತಹ ವ್ಯಾಸ ಮಹರ್ಷಿಗಳು ಹುಟ್ಟಿದಂಥ ದಿವಸವನ್ನು ವ್ಯಾಸ ಪೌರ್ಣಮಿ ಅಂತ ಕರೀತಾರೆ. ಪೌರ್ಣಮಿ ಅವರು ಬಹುಪಾಲು ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯನ ಪ್ರಾರಂಭ ಆಗುವಂಥ ಈ ಹುಣ್ಣಿಮೆಯ ದಿವಸ ಜನಿಸಿದಂಥವರು ವ್ಯಾಸ ಮಹರ್ಷಿಗಳು. ಅಂತಹ ವ್ಯಾಸ ಮಹರ್ಷಿಗಳ ಹುಟ್ಟಿದ ದಿವಸವನ್ನು ನಮ್ಮ ಗುರು ಪರಂಪರೆ ಮುಖ್ಯವಾಗಿಟ್ಕೊಂಡು ಅವರಿಗೆ ವ್ಯಾಸ ಪೌರ್ಣಮಿ ಎಂದು ನಾಮಕ ಮಾಡಿ ಅವ್ರನ್ನ ನಾವು ಪೂಜಿಸುವಂಥ ಒಂದು ಪವಿತ್ರ ದಿವಸ ಇದಾಗಿದೆ. ನಾವೆಲ್ಲ ಅಂತಹ ಗುರುಗಳನ್ನು ಪೂಜಿಸಿ ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಣ, ನಮ್ಮ ಅಂತರಾತ್ಮವನ್ನು ನಾವು ಕಾಣೋಣ. ಎಲ್ಲಿಯೂ ಎಲ್ಲ ಕಡೆಯಲ್ಲೂ ತುಂಬಿರುವಂಥ ಭಗವಂತನನ್ನು ನಮ್ಮ ಅಂತರಂಗದಲ್ಲಿಯೂ ಕೂಡ ನೋಡುವಂಥ ಸೌಭಾಗ್ಯ ಆ ಗುರುಗಳಿಂದ, ಗುರು ಪರಂಪರೆಯಿಂದ ನಾವು ಸಿಕ್ಕಲಿ ಅಂತ ಹೇಳಿ ನಾವು ಆಶಿಸೋಣ, ಪ್ರಾರ್ಥನೆ ಮಾಡೋಣ, ಭಜನೆ ಮಾಡೋಣ, ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಣ. ಜೈ ಶ್ರೀ ಗುರುದೇವ್.